ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ಜಯ ಕರ್ನಾಟಕ ಜನಪರ ವೇದಿಕೆ ಸೇಡಂ ನಮ್ಮ ಸಂಘಟನೆ ಮತ್ತು ಗ್ರಾಮ ಪಂಚಾಯತ್ ರಿಬ್ಬನ್ಪಲ್ಲಿ ನಡೆ ಸೇಡಂ ತಾಲೂಕಿನ ಗಡಿ ಭಾಗದಲ್ಲಿರುವ ರಿಬ್ಬನ್ಪಲ್ಲಿ ಗ್ರಾಮದ ಕರ್ನಾಟಕ ರಾಜ್ಯಕ್ಕೆ ಸ್ವಾಗತ ಕೋರುವ ಮಹಾದ್ವಾರಕ್ಕೆ ನವೀಕರಣಗೊಳಿಸುವುದರ ಮತ್ತು ಆ ಸ್ಥಳದಲ್ಲಿ ಸ್ವಚ್ಛತೆಯ ಕಡೆ ಮತ್ತು ಪಕ್ಕದಲ್ಲಿ ಸಾರ್ವಜನಿಕರಿಗೆ ಕುಳಿತುಕೊಳ್ಳಲು ಸಿಮೆಂಟ್ ಕುರ್ಚಿ ಮತ್ತು ಸಸಿ ನೆಡುವ ಕಾರ್ಯಕ್ರಮವನ್ನ ನಡೆಸಲಾಯಿತು. ನವೆಂಬರ್ 1-11-2025 ಮಧ್ಯಾಹ್ನ 12:45 ಗಂಟೆಗೆ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಬಸವರಾಜ ಕೋರಳ್ಳಿ ಅವರು ಸ್ವಾಗತವನ್ನ ಕೋರುವ ಮಹಾದ್ವಾರಕ್ಕೆ ಪೂಜೆಯನ್ನ ಸಲ್ಲಿಸಿದರು. ಗ್ರಾಮ ಪಂಚಾಯತ್ ರಿಬ್ಬನ್ಪಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಸುರೇಶ್ ಕುಮಾರ್ ಅವರು ಶ್ರೀ ಕನ್ನಡಾಂಬ ಮಾತಾ ಭುವನೇಶ್ವರಿ ದೇವಿ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದರು. ಶ್ರೀ ಮುರುಡೇಶ್ವರ PSI ರವರು ಸಸಿ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಮಂಜುನಾಥ್ ಗಾಯಕ್ವಾಡ್, ಶ್ರೀ ಈರಣ್ಣ ಮುದೋಳ, ಪೊಲೀಸ್ ಠಾಣೆ ಸಿಬ್ಬಂದಿಗಳು, ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ವರದಾ ಸ್ವಾಮಿ ಬಿ ಹಿರೇಮಠ ಅವರು ಮತ್ತು ಜೈ ಕರ್ನಾಟಕ ಜನಪದ ವೇದಿಕೆ ಕಾರ್ಯಕರ್ತರು ಹಾಜರಿದ್ದರು. ವರದಿ ಗುಂಡಪ್ಪ ಪೂಜಾರಿ, ನ್ಯೂಸ್ 26 ಕನ್ನಡ, ಸೇಡಂ. ನಮ್ಮ ಮಾತೃಭಾಷೆ ಕನ್ನಡ ಅನ್ನೋದು ಅಷ್ಟೇ ಅದ. ನಮ್ಮ ಕಲಬುರಗಿ ಒಳಗೆ ಉರ್ದು, ಮರಾಠಿ, ಈ ಕಡೆ ತೆಲುಗು ಈಗ ಮಿಕ್ಸ್ ಸರ್ ಒಳಗೆ ನಮಗೆ ಭಾಷೆ ಒಳಗೆ ಅದಾವ್ರಿ. ಮತ್ತೆ ಯಾಕಂದ್ರೆ ಅವ್ರು ಕನ್ನಡದೇ ತಿಳ್ಕೊಂಡು ಮಾತಾಡ್ತಾರು. ಸ್ವಾಗತ ಕೋರುವ ನಮ್ಮ ಕರ್ನಾಟಕ ರಾಜ್ಯದ ಸ್ವಾಗತ ಕೋರುವ ನಮ್ಮ ಮಹಾದ್ವಾರಕ್ಕೆ ಇವತ್ತು ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತವಾಗಿ ಗ್ರಾಮ ಪಂಚಾಯತ್ ವತಿಯಿಂದ ಹಾಗೂ ನಮ್ಮ ಜಯಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಸುಮಾರು ದಿನಗಳ ನಿರೀಕ್ಷೆ ಇತ್ತು. ಯಾಕಂದರೆ ಇದು ಸುಮಾರು 1988ನೇ ಇಸ್ವಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಮಹಾದ್ವಾರ ಆಗಿದೆ. ಇದು ಆ ವರ್ಷದಿಂದ ಇಲ್ಲಿವರೆಗೂ ನವೀಕರಣಗೊಂಡಿರುವುದಿಲ್ಲ, ಸುಣ್ಣ ಬಣ್ಣ ಪೇಂಟ್ ಹಚ್ಚಿರುವುದಿಲ್ಲ. ಅದಕ್ಕೆ ಗ್ರಾಮ ಪಂಚಾಯತ್ದವರು ನಾವು ಎಲ್ಲ ಸಂಘಟನೆಗಳ ಸಹಕಾರದಿಂದ ಇವತ್ತು ತಾಯಿ ಭುವನೇಶ್ವರಿ ದೇವಿಯ ರಾಜ್ಯೋತ್ಸವ ದಿನದ ನಿಮಿತ್ತವಾಗಿ ಪೂಜೆಯನ್ನು ಇಲ್ಲೇ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮುಧೋಳ ಪೊಲೀಸ್ ಠಾಣೆಯ CPS ಅವರಿಗೂ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಗಿರ್ತಕ್ಕಂಥ ಸುನಂದಮ್ಮ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.